ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಬಿಡದಿ ಟೌನ್ಶಿಪ್ನ ವಿರುದ್ಧದ ಹೋರಾಟದ ವಿಷಯದಲ್ಲಿ ಈ ವಿಜುವಲ್ಗಳು, ದೃಶ್ಯಗಳು ಶಾಶ್ವತವಾಗಿ ಉಳ್ಕೊಂಡ್ಬಿಡ್ತವೆ. ಮುಖ್ಯಮಂತ್ರಿಗಳಿಗೆ ಅವರ ಪಕ್ಷದ ಆಪ್ತರೇ ಸಲಹೆ ಕೊಟ್ಟರಂತೆ, ತುಂಬ ನೆಗೆಟಿವ್ ಆಗ್ತಾ ಇದೆ, ಇದು ಯೋಚನೆ ಮಾಡಿ ಇನ್ನೊಂದು ಸಲ ಅಂತ. ಈಸ್ ಇಟ್ ಸೊ? ನಿಮಗೂ ಹಂಗೆ ಅನ್ಸುತ್ತಾ? ಅದಕ್ಕೆ ನೋಡಿ, ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅಧಿಕಾರ ವಹಿಸ್ಕೊಂಡಾಗ ಬಿಡದಿ ಟೌನ್ಶಿಪ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ಹೇಳಿದಂತೆ ಅವರ ಅನೇಕ ಆಪ್ತರು ಬಿಡದಿಯ ವಿಷಯವನ್ನು ಈಗ ಪಕ್ಕದಲ್ಲಿಡಿ, ಒಂದು 6 ತಿಂಗಳು ಅದನ್ನು ಟಚ್ ಮಾಡಬೇಡಿ, ನೀವು ಏನೇ ಕೆಲಸ ಮಾಡಿದರೂ ಅದನ್ನು ಬಿಡದಿ ನುಂಗು ಹಾಕತ್ತೆ ಅನ್ನುವ ಸಲಹೆಯನ್ನು ಡಿ ಕೆ ಶಿವಕುಮಾರ್ ಅವರು ಕೊಟ್ಟರಂತೆ. ನನಗೆ ಗೊತ್ತಿರೋ ಪ್ರಕಾರ ಕೆಲ ಪತ್ರಕರ್ತರಿಗೂ ಕೂಡ ಅವರು ಮಾತನಾಡಿದರು. ಅವರು ಕೂಡ ನೋಡಿ, ಬಿಡದಿ ಟೌನ್ಶಿಪ್ನ ವಿಚಾರ ನಿಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಹೇಳುವ ವಿಚಾರಕ್ಕೂ ಬಿಡದಿ ಟೌನ್ಶಿಪ್ಗೂ ಡಿಫ್ರೆನ್ಸಸ್ ಇದೆ. ನೀವು ಯಾವ ವಿಷಯವನ್ನು ಹೇಳಿದೀಗ, ರೈತರ ಹೋರಾಟವನ್ನು ಇಟ್ಕೊಂಡು ನೀವು ಕಾಂಗ್ರೆಸ್ನವ್ರು ಏನೇನು ಮಾತಾಡಿದ್ರಿ, ಇಲ್ಲಿ ನಡೀತಾ ಇರ್ತಕ್ಕಂಥ ಪ್ರತಿಭಟನೆ ಅದು ಕಾನೂನಾತ್ಮಕವಾಗಿ ಏನೇನಿದೆ ಅದೊಂದು ಅಂಶ ಬೇರೆ. ಆದರೆ ನೀವು ರೈತರ ಮೇಲೆ ಏನೋ ಲಾಠಿ ಚಾರ್ಜ್ ಮಾಡಿಸಿದ್ರಿ. JDSಗೂ ಒಂದು ರೀತಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನನಗನ್ಸುತ್ತೆ ಅಜಿತ್, ಒಂದು ವೇಳೆ ಬಿಡದಿ ಟೌನ್ಶಿಪ್ ಪ್ರಕರಣ ಇರದೇ ಹೋಗಿದ್ರೆ HD ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಮೇಲೆ ಟೀಕೆ ಮಾಡ್ತಕ್ಕಂಥ ಪ್ರಮೇಯವೇ ಉದ್ಭವ. ಹೌದು, ವಿಷಯಗಳೇ ಇರ್ತಿರ್ಲಿಲ್ಲ, ಅವ್ರ ಬಳಿಯ ವಿಷಯ ಇರ್ತಿರಲಿಲ್ಲ. ಹೀಗಾಗಿ ಅನೇಕರ ಸಲಹೆಯನ್ನು ಕೊಟ್ಟರೂ ಕೂಡ ಮುಖ್ಯಮಂತ್ರಿಗಳು ಇಲ್ಲ, ಬಿಡದಿ ಟೌನ್ಶಿಪ್ ಶುರು ಮಾಡಿದ್ದು ನಾನೇನಲ್ಲ, ಶುರು ಮಾಡಿದ್ದು JDS ಸರ್ಕಾರದ ಸಂದರ್ಭದಲ್ಲೇ ಆಗಿತ್ತು, BJP ಸರ್ಕಾರದ ಸಂದರ್ಭದಲ್ಲೂ ಕೂಡ ಅವರೇನು ಅದನ್ನು ಹಿಂತೆಗೆದುಕೊಳ್ಳಿಲ್ಲ, ಹೀಗಿರುವಾಗ ನಾನು ಯಾಕೆ ಹಿಂತೆಗೆದುಕೊಳ್ಳಿ ಅನ್ನುವ ದೃಷ್ಟಿಕೋನದಿಂದ 2 ಹೆಜ್ಜೆ ಮುಂದಿಟ್ಟರು. ಈಗ ಪ್ರತಿಭಟನೆಗಳು ನಡೀತಾ ಇವೆ, ಪ್ರತಿಭಟನೆಗಳ ಮೇಲೆ ಪೊಲೀಸ್ ಲಾಠಿ ಚಾರ್ಜ್ ಮಾಡ್ತಕ್ಕಂಥ ಒಂದು ಪ್ರಮೇಯವೂ ಕೂಡ ಉದ್ಭವವಾಗ್ತಿದೆ. ಇದು ಯಾವ ಹಂತಕ್ಕೆ ಈ ವಿಷಯ ಹೋಗಿ ತಲುಪುತ್ತೆ, ಸರ್ಕಾರಕ್ಕೆ ಇದರಿಂದ ಏನು ಲಾಭ ಆಗುತ್ತೆ, ವಿಪಕ್ಷಗಳಿಗೆ ಒಂದು ಹೊಸ ಅಸ್ತ್ರ ಕೊಟ್ಟಂತಾಗಲ್ವಾ, ಎಲ್ಲ ಪ್ರಶ್ನೆಗಳು ನಿಶ್ಚಿತವಾಗಿವೆ. ಆದರೆ ನನಗನ್ಸುತ್ತೆ ಯಾವುದೇ ಕಾರಣಕ್ಕೂ ಕೂಡ ಬಿಡದಿಯ ಟೌನ್ಶಿಪ್ನ ವಿಷಯ ಏನಿದೆ ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಡಿ ಕೆ ಶಿವಕುಮಾರ್ ಅವರ ಸರ್ಕಾರಕ್ಕೆ ಒಳ್ಳೆಯ ಹೆಸರೇನು ತರ್ತಾ ಇಲ್ಲ. ಬಟ್ ಡಿ ಕೆ ಶಿವಕುಮಾರ್ ಅವರು ಒಂದು ಕೆಲಸ ಶುರು ಮಾಡಿದ್ದೀನಿ ಅಂದರೆ ಅದನ್ನು ಲಾಜಿಕಲ್ ಎಂಡಿಗೆ ತಗೊಂಡು ಹೋಗಬೇಕು ಅನ್ನುವ, ಅಂದರೆ ದ್ಯಾಟ್ ಕೈಂಡ್ ಆಫ್ ಅ ಪೊಲಿಟಿಷಿಯನ್ ಈಸ್. ಪ್ರತಿಷ್ಠೆಯ ಪ್ರಶ್ನೆ ಹೌದು, ನ್ಯಾಚುರಲಿ ಅದೊಂದು ಪ್ರತಿಷ್ಠೆಯ ಪ್ರಶ್ನೆ ಆಗಿದೆ ಈಗ. ಮತ್ತು ರಾಮನಗರ ಜಿಲ್ಲೆಯ ಒಟ್ಟಾರೆ ಪಾಲಿಟಿಕ್ಸ್ ಏನಿದೆ, ಆ ಪಾಲಿಟಿಕ್ಸಿಗೆ HDK ವರ್ಸಸ್ DK ಅನ್ನುವ ರೀತಿಯ ಪ್ರತಿಷ್ಠೆಯ ಪ್ರಶ್ನೆಯಾಗಿ ಪರಿವರ್ತಿತ ಆಗಿದೆ. ಅದರಲ್ಲಿ ಬಾಲಕೃಷ್ಣ ಅವರ ಪ್ರತಿಷ್ಠೆಯೂ ಇದೆ, ಬಾಲಕೃಷ್ಣ ಅವರ ಕೈಯಲ್ಲಿ ಸೋತಿದ ಹಳೆಯ JDS ಶಾಸಕರು ಅವರ ಪ್ರತಿಷ್ಠೆಯೂ ಕೂಡ ಇದೆ. ಬಟ್ ಡಿ ಕೆ ಶಿವಕುಮಾರ್ ಮತ್ತು HDK ನಡುವೆ ನಡೀತಾ ಇರತಕ್ಕಂಥ ಒಂದು ಪೊಲಿಟಿಕಲ್ ಯಾಕೆ ಇದನ್ನು ಬಿಡದಿಯನ್ನು ನೋಡಲಾಗ್ತಾ ಇದೆ, ದಟ್ ಈಸ್ ಇಂಪಾರ್ಟೆಂಟ್. ಮುಂದಿನ 2028ರ ಚುನಾವಣೆಯಲ್ಲಿ ಒಕ್ಕಲಿಗರ ಮತಗಳನ್ನು ಅತಿ ಹೆಚ್ಚು ಸೆಳೆದುಕೊಳ್ಳೋದು ಕುಮಾರಸ್ವಾಮಿನ, ಅತಿ ಹೆಚ್ಚು ಸೆಳೆದುಕೊಳ್ಳೋದು ಡಿ ಕೆ ಶಿವಕುಮಾರ್. ಆ ದೃಷ್ಟಿಕೋನದಿಂದ ದೃಷ್ಟಿಕೋನದಲ್ಲಿ ಬಿಡದಿ ಇಸ್ ಅ ಹಾರ್ಟ್ ಲ್ಯಾಂಡ್, ಬಿಡದಿ ವಿಲ್ ಬಿಕಮ್ ಎ ಎಪಿಸೆಂಟರ್ ಆಫ್ ಒಕ್ಕಲಿಗ ಪಾಲಿಟಿಕ್ಸ್ ಅನ್ನೋದು ಕಳೆದ 1 ತಿಂಗಳಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ನೋಡಿ, ಈಗ ನಾನು ಪತ್ರಕರ್ತನಾಗಿ ನಿಂತು ಇದು ಸರಿ ಇದು ತಪ್ಪು ಅನ್ನೋದಕ್ಕೆ ನೀವು ಪೂರ್ತಿಯಾಗಿರ್ತಕ್ಕಂಥ ಫೈಲ್ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಒಂದು ಭಾಗ. ಬಟ್ ಮೇಲ್ನೋಟಕ್ಕೆ ರಾಜಕಾರಣವನ್ನು ನೋಡಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ರೈತರ ಜೊತೆ ಕುಳಿತುಕೊಂಡು ಮಾತನಾಡದೆ, ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂತಕ್ಕಂಥದ್ದು ಹೊರಟಾಗ ಅಲ್ಲೇನೊಂದು ಪ್ರತಿಭಟನೆ ಶುರುವಾಗಿದೆ. ಆ ಪ್ರತಿಭಟನೆಯ ಲೀಗಲ್ ಆಗಿರ್ತಕ್ಕಂಥ ಕಲ್ಮಿನೇಷನ್ ಏನಾಗುತ್ತೆ, ಪೊಲಿಟಿಕಲ್ ಕಲ್ಮಿನೇಷನ್ ಏನಾಗುತ್ತೆ, ಸೊಸೈಟಲ್ ಪರ್ಸೆಪ್ಷನ್ ಯಾವ ರೀತಿಯಲ್ಲಿ ಬದಲಾಗಬಹುದು, ಇವೆಲ್ಲ ಅಂಶ ಎಲ್ಲಕ್ಕಿಂತ ಮುಖ್ಯ ಪರ್ಸೆಪ್ಷನ್ ಇದರಲ್ಲಿ ನ್ಯಾಚುರಲಿ. ಆಮೇಲೆ ಈಗ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಮಟ್ಟದಲ್ಲಿ ಏನು ಹೇಳ್ತಿದೆ, ಆ ಎಲ್ಲ ವಿಷಯಕ್ಕೆ ತದ್ವಿರುದ್ಧವಾಗಿ ಇದು ವಿಷಯ ಇದೆ. ನೀವು ರಾಷ್ಟ್ರೀಯ ಮಟ್ಟದಲ್ಲಿ ಏನು ಹೇಳ್ತಿದ್ದೀರಿ, ಇಲ್ಲ ರೈತರ ಜಮೀನನ್ನು ಬಲವಂತದಿಂದ ಕಸಿದುಕೊಳ್ಬಾರ್ದು. 2ನೇ ದೃಷ್ಟಿಕೋನದಲ್ಲಿ ಏನು ಹೇಳ್ತೀವಿ, ಇಲ್ಲ ರೈತರಿಗೆ ಅನ್ಯಾಯ ಆಗ್ತಾ ಇದೆ, ರೈತರ ವಿರುದ್ಧ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಸರ್ಕಾರ ಇದೆ. ಈ ಪರ್ಸೆಪ್ಷನ್ನಲ್ಲಿ ಕಾಂಗ್ರೆಸ್ ಇರುತ್ತೆ. ಕರೆಕ್ಟ್. ಅದಕ್ಕೆ ವ್ಯತಿರಿಕ್ತವಾಗಿರ್ತಕ್ಕಂಥ ಪರ್ಸೆಪ್ಷನ್ ಬಿಡದಿಯಲ್ಲಿ ಡೆವಲಪ್ ಆಗ್ತಿರುವಾಗ ಲಾಭ ಹೇಗಾಗತ್ತೆ? ಆಮೇಲೆ ಅಜಿತ್ ನೋಡಿ, ನಾವು ಭಾಳಷ್ಟು ಬಾರಿ ನೋಡಿದ್ದೀವಿ, ಬರೀ ಪಾಲಿಟಿಕ್ಸ್ ದೃಷ್ಟಿಯಿಂದ ಹೇಳ್ತೀನಿ, ನಾವು ಪ್ರತ್ಯೇಕ ಧರ್ಮ ಮಾಡ್ತೀವಿ, ಇಲ್ಲ ನಾವು ಈ ಟೌನ್ಶಿಪ್ಪನ್ನು ಮಾಡ್ತೀವಿ. ಇದರಿಂದ ನಿಮಗೆ ಪಾಲಿಟಿಕಲಿ ಏನು ಭಾಳ ದೊಡ್ಡ ಲಾಭ ಆಗಲ್ಲ. ನಾಳೆ ಚುನಾವಣೆ ಗೆಲ್ಲಲಿಕ್ಕೆ ನೀವು ಟೌನ್ಶಿಪ್ ಮಾಡಿದ್ರಿ ಅನ್ನೋದು, ಬಿಡದಿಯ ಟೌನ್ಶಿಪ್ನ ವಿಷಯ ನೆಗೆಟಿವ್ ಆದಾಗ ಇಡೀ ರಾಜ್ಯದಾದ್ಯಂತ ಅದು ಚರ್ಚೆ ಆಗುತ್ತೆ. ಕರೆಕ್ಟ್. ಪಾಸಿಟಿವ್ ಆದರೆ ನಿಮಗೆ ಲಾಭ ಕೇವಲ ಮಾಗಡಿ ಮತ್ತು ರಾಮನಗರ ಚನ್ನಪಟ್ಟಣ ಕ್ಷೇತ್ರಗಳಲ್ಲಿ ಮಾತ್ರ ಆಗುತ್ತೆ. ಸೊ ಅದರ ನೆಗೆಟಿವ್ ಇಂಪ್ಯಾಕ್ಟ್, ನೆಗೆಟಿವ್ ಪರ್ಸೆಪ್ಷನ್ ಏನಿದೆ
ಹಾಂ. ಅದು ಪ್ರಾಯಶಃ ನನಗನ್ಸುತ್ತೆ ಡಿ ಕೆ ಶಿವಕುಮಾರ್ ಅವರ 1 ತಿಂಗಳ ಆಡಳಿತದ ಬೇರೆ ವಿಷಯಗಳು ಮತ್ತು ಬಿಡದಿಯ ವಿಷಯವನ್ನು ಇಟ್ಕೊಂಡು ನೋಡಿದಾಗ ನಿಧಾನವಾಗಿ ಬಿಡದಿಯ ವಿಷಯ ಒಕ್ಕಲಿಗರ ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಮಾಡಿದ 1 ತಿಂಗಳ ಆಡಳಿತದ ಇಮೇಜನ್ನು ಒಂದು ರೀತಿಯಲ್ಲಿ ಅದು ತಿಂದು ಹಾಕುವ ಸಾಧ್ಯತೆಗಳು ಕಾಣ್ತವೆ. ಮುಂದೇನಾಗತ್ತೆ ಶರಾಬರಿ ಮಾಗಡಿ ಬಾಲಕೃಷ್ಣ ಅವರು ಇದನ್ನ ಇನ್ನೊಂದು ಸ್ವಲ್ಪ ಸೆನ್ಸಿಬಲ್ ಆಗಿ ಹ್ಯಾಂಡಲ್ ಮಾಡಬಹುದಾಗಿತ್ತ ಇವತ್ತಿನ ಸರ್ವೆ ವಿಷಯವನ್ನು? ಅದೇ ನನಗನ್ಸುತ್ತೆ ನಿಶ್ಚಿತವಾಗಿ ಸೆನ್ಸಿಬಲ್ ಆಗಿ ಹ್ಯಾಂಡಲ್ ಮಾಡ್ಬೋದಿತ್ತು ಇನ್ನಷ್ಟು. ಆದಮೇಲೆ ಈ ರೀತಿಯ ದೃಶ್ಯಗಳೇನು ನೋಡ್ಲಿಕ್ಕೆ ಸಿಗ್ತಾ ಇವೆ, ಈ ದೃಶ್ಯಗಳೇ ಪ್ರಾಯಶಃ ಯಾವುದೇ ಸರ್ಕಾರಕ್ಕೆ ಹಾರ್ಮನ್ನು ಉಂಟು ಮಾಡಬಲ್ಲ. ನಾವೀಗ ಸಿಂಗೂರು ನೋಡಿದೀವಲ್ವಾ, ನಂದಿಗ್ರಾಮ್ ನೋಡಿದ್ವಲ್ಲ, ಯಾಕೆ CPMನ 33 ವರ್ಷದ ಸರ್ಕಾರ ಬಿದ್ದೋಯ್ತು? ಕರೆಕ್ಟ್. ಸಿಂಗೂರು ನಂದಿಗ್ರಾಮ್ನ ಕಾರಣದಿಂದ ಬಿದ್ದೋಯ್ತು. ಎಸ್. RG ಕಾರ್ ಹಾಸ್ಪಿಟಲ್ನಲ್ಲಿ ರೇಪ್ನ ಪ್ರಕರಣವನ್ನು ನೋಡಿದ್ವಲ್ಲ, ಆಗ ಯಾಕೆ ಇಡೀ ಮಮತಾ ಬ್ಯಾನರ್ಜಿಯವರ ಸರ್ಕಾರ 15 ವರ್ಷಗಳ ನಂತರ ಹೇಳ ಹೆಸರಿಲ್ಲದಂತೆ ಅವರ ಪಕ್ಷ ಮತ್ತು ಸರ್ಕಾರ ಹೊರಟೋಯ್ತು? ಸೊ ಒಂದು ಘಟನೆ ಕ್ಯಾನ್ ಚೇಂಜ್ ದ ಪರ್ಸೆಪ್ಷನ್ ಆಫ್ ಅ ಪೊಲಿಟಿಕಲ್ ಪಾರ್ಟಿ ಆ್ಯಂಡ್ ಪೊಲಿಟಿಕಲ್ ಪರ್ಸನ್. ನನಗನ್ಸುತ್ತೆ ಈ ಬಿಡದಿಯಲ್ಲಿ ನಡೆದಿರ್ತಕ್ಕಂಥ ವಿಷಯ ಏನಿದೆ, ಈಗ ಸರಿ ಏನಿದೆ ತಪ್ಪೇನಿದೆ, ಅವ್ರಿಗೂ ಆರ್ಗ್ಯುಮೆಂಟ್ ಇದೆ, ಇವ್ರಿಗೂ ಆರ್ಗ್ಯುಮೆಂಟ್ ಇದೆ. ನಾ ಆರ್ಗ್ಯುಮೆಂಟ್ಗಳಿಗೆ ಅದಕ್ಕೆ ಹೋಗ್ತಾ ಇಲ್ಲ. ಕರೆಕ್ಟ್. ಬಟ್ ಆ ಆರ್ಗ್ಯುಮೆಂಟ್ನ ಹೊರತಾಗಿ ಏನೋ ಒಂದು ಪರ್ಸೆಪ್ಷನ್ ಬಿಲ್ಡಪ್ ಆಗ್ತಿದೆ, ಅದು ಸರ್ಕಾರದ ದೃಷ್ಟಿಯಿಂದ ಒಳ್ಳೆಯದು ಅನ್ನೋದು ಮೇಲ್ನೋಟಕ್ಕಂತೂ ಅನಿಸ್ತಾ ಇಲ್ಲ. ಎಸ್. BJP ಅವರು ರಾಷ್ಟ್ರೀಯ ಮಟ್ಟದ ವಾದಕ್ಕೂ ಕರ್ನಾಟಕದ ವಾದಕ್ಕೂ ವ್ಯತ್ಯಾಸ ಕಾಣಿಸೋದಿಲ್ವಾ? BJP ಅವರಿಗೆ ಆ ಸಮಸ್ಯೆ ಕಾಡ್ತಾ ಇಲ್ವಾ? ಅದೇ ಅಲ್ಲಿ ಗ್ರೇಟರ್ ನಿಕೋಬಾರ್ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೋಗ್ತಾರೆ. ಅಜಿತ್, ಮೊನ್ನೆ ಪ್ರಧಾನಮಂತ್ರಿಗಳು ಆಸ್ಟ್ರೇಲಿಯಾದಲ್ಲಿ ಮಾತಾಡಿದ್ರು. ಆಸ್ಟ್ರೇಲಿಯಾದಲ್ಲಿ ಅನ್ಸುತ್ತೆ ನಿಮಗೆ ಕರೆಂಟ್ ಬೇಕು ಅಂತೀರಿ, ಒಂದು ಅಣು ವಿದ್ಯುತ್ ಯೋಜನೆ ಮಾಡೋದಕ್ಕೆ ಬರೋದಿಲ್ಲ, ಹೈಡ್ರೋ ಎಲೆಕ್ಟ್ರಿಸಿಟಿ ಪವರ್ ಪ್ರಾಜೆಕ್ಟ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತ. ಅಜಿತ್, BJPಯವರ ಸ್ಟ್ಯಾಂಡು ನಾನು ಹೇಳ ಎಲ್ಲ ಪೊಲಿಟಿಕಲ್ ಪಾರ್ಟಿ ಸ್ಟ್ಯಾಂಡ್ ಅಧಿಕಾರದಲ್ಲಿದ್ದಾಗ ಒಂದಿದೆ, ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ಒಂದಿದೆ. ಪೊಲಿಟಿಕಲ್ ಪಾರ್ಟಿಗಳ ಸ್ಟ್ಯಾಂಡ್ ನಾವು ನೋಡಿದ್ದೀವಿ. ಬಟ್ BJPಗೆ ರಾಮನಗರ ಜಿಲ್ಲೆಯಲ್ಲಿ ಲೋಕಲ್ ಸ್ಟ್ಯಾಂಡೇ ಇಲ್ಲ. ಏನಿದೆ ಅವ್ರದ್ದಲ್ಲಿ ಲೋಕಲ್ ಸ್ಟ್ಯಾಂಡೇ ಪಾಲಿಟಿಕಲಿ? ಕರೆಕ್ಟ್. ಅವರು ಏನು ಸ್ಟ್ಯಾಂಡ್ ತೆಗೆದುಕೊಂಡ್ರು, ಬಿಡದಿಯಲ್ಲಿ ಅವ್ರಿಗೆ ಏನು ಲೋಕಲ್ ಸ್ಟ್ಯಾಂಡ್ ಆಗಿದೆ? ಏನಿಲ್ಲ. ಸೊ ನನಗನ್ಸುತ್ತೆ ದಿಸ್ ಇಸ್ ಅ ಫೈಟ್ ಡೈರೆಕ್ಟ್ಲಿ ಬಿಟ್ವೀನ್ JDS ಆ್ಯಂಡ್ ಕಾಂಗ್ರೆಸ್. ಎಸ್. ನೋಡ್ಲಿಕ್ಕೆ ಏನು ಸಿಗ್ತಾ ಇದೆ 1 ತಿಂಗಳಿಂದ? ನೆಗೆಟಿವ್ ಆದರೆ ಅದರ ಕ್ಯಾಸ್ಕೇಡಿಂಗ್ ಇಫೆಕ್ಟ್ ರಾಜ್ಯದಾದ್ಯಂತ ರೈತರ ಮಧ್ಯೆ, ಗ್ರಾಮೀಣ ಭಾಗದ ಜನರ ಮಧ್ಯೆ ನಿಶ್ಚಿತವಾಗಿದೆ. ಪಾಸಿಟಿವ್ ಆದರೆ ಅದು ಲಾಭ ಅಲ್ಲಿನ ಜನರಿಗೆ ಮಾತ್ರ ಅದು ಮಾತಾಡ್ಲಿಕ್ಕೆ ಆಗತ್ತೆ. ಇದು ಪ್ರಾಯಶಃ ಈ ಪ್ರಾಜೆಕ್ಟ್ನಲ್ಲಿ ಇರ್ತಕ್ಕಂಥ ಒಂದು ವಿಚಿತ್ರವಾಗಿರ್ತಕ್ಕಂಥ ಒಂದು ನರೇಟಿವ್ ಬಿಲ್ಡನ್ನು ಈ ಪ್ರಾಜೆಕ್ಟ್ ಮಾಡ್ತಾ ಇದೆ ಅಂತ ಅನ್ಸುತ್ತೆ. ಅಲ್ಲ, ಇದು ಒಂದೇ ಪ್ರಾಜೆಕ್ಟಲ್ಲಿ ಎಲ್ಲ ಪ್ರಾಜೆಕ್ಟ್ನಲ್ಲೂ ಹಿಂಗೆ ಪಾಸಿಟಿವ್ ಆದರೆ ಲೋಕಲ್ಲು, ನೆಗೆಟಿವ್ ಆದರೆ ಯೂನಿವರ್ಸಲ್ ಅನ್ನೋ ಹಾಗೆ ಎಲ್ಲ ಪ್ರಾಜೆಕ್ಟ್ಗಳು ಇರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.